ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನಿವತ್ತು ನವಿಲುಕೋಸಿನ ಸಿಪ್ಪೆಯಿಂದ ಚೆನ್ನಾಗಿ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಮಾಡೋದು ವಿಧಾನವನ್ನು ಕೂಡ ತಿಳಿಸಿಕೊಡ್ತಾ ಇದ್ದೀನಿ. ನವಿಲುಕೋಸು ಸಿಪ್ಪೆಯಿಂದ ಚೆನ್ನಾಗಿ ಒಂದು ಚಟ್ನಿಯನ್ನು ರೆಡಿ ಮಾಡೋಣ. ನವಿಲುಕೋಸನ್ನು ಇಲ್ಲಿ ನೀರಲ್ಲಿ ಹಾಕಿ ಬೇಯಿಸಿ ಇಟ್ಟಿದ್ದೀನಿ. 2 ಹಸಿಮೆಣಸು ಮತ್ತು ಒಂದು 2 ಒಣಮೆಣಸು, ಆಮೇಲೆ ಹುಣಸೆಹಣ್ಣು ಇದಿಷ್ಟು ಹಾಕಿ ಬೇಯಿಸಿಟ್ಕೊಳ್ಬೇಕು. ಹಾಗೆ ಕಾಯಿ ತುರಿಯನ್ನು ತಗೋಬೇಕು. ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ತಗೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಈಗ ಗ್ರೈಂಡ್ ಮಾಡೋಣ. ಕಾಯಿ ತುರಿ ಮತ್ತು ಈ ನಾವು ಬೇಯಿಸಿದ್ದು ಇಟ್ಟಿದ್ದೀವಲ್ವ ಎಲ್ಲ ಸೇರಿಸಿ ಗ್ರೈಂಡ್ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡಿ ತಂದಿದ್ದಾಯಿತು. ಈಗ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿರಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಹಾಗೆ ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಸ್ವಲ್ಪ ಸ್ವೀಟ್ ಆಗಿರಬೇಕು. ತುಂಬಾ ಸುಲಭ ಅಂತ ಹೇಳ್ಬೋದು ಈ ಚಟ್ನಿಯನ್ನು ಮಾಡೋದು. ಕಸದಿಂದ ರಸ, ಒಂದು ಸಿಪ್ಪೆಯಿಂದ ಒಂದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಮತ್ತು ಸಾಸಿವೆ ಕಾಳು, ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಹಾಗೆ ಚೂರು ಒಣಮೆಣಸು ಮತ್ತು ಬೆಳ್ಳುಳ್ಳಿ. ಒಗ್ಗರಣೆ ರೆಡಿ ಆಯಿತು. ಈಗ ಒಂದು ಗಮ್ಮತ್ತಿನ ಒಗ್ಗರಣೆ. ಸಿಪ್ಪೆಯಿಂದ ಮಾಡಿದ ಗೊಜ್ಜು ರೆಡಿ ಆಯಿತು. ಚಟ್ನಿ, ಗೊಜ್ಜು ಅಂತಲೂ ಅನ್ಬೋದು, ಚಟ್ನಿ ಅಂತಲೂ ಅನ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.